ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶೈಲ್ ಕೋಲಾರ್. ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆರೂರು ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆರೂರು. ಆತ್ಮೀಯರೇ, ಶಿಕ್ಷಣ ಎಂಬುದು ಜ್ಞಾನದ ದೀಪ. ಅದು ಜೀವನದ ದಾರಿಯನ್ನು ಬೆಳಗಿಸುತ್ತದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆರೂರು ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಅದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ವರದಾನದ ಸಂಸ್ಥೆಯಾಗಿ ಇವತ್ತು ಹೊರಹೊಮ್ಮುತ್ತಿರುವುದು ನಮ್ಮೆಲ್ಲರಿಗೂ ಸಹಿತ ಹೆಮ್ಮೆಯ ವಿಷಯ. ಆತ್ಮೀಯರೇ, ಉತ್ತಮ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದೊಂದಿಗೆ ಅತ್ಯಾಧುನಿಕ ಶಿಕ್ಷಣದ ತಂತ್ರಗಳನ್ನು ಬಳಸಿ ಇವತ್ತು ಬೋಧನೆ ಮಾಡತಕ್ಕಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಹೆಗ್ಗುರುತು ಅಂತ ಹೇಳ್ಬೋದು. ಈ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆ 1ರಲ್ಲಿ ನಮ್ಮ ಕಾಲೇಜಿನ ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಣನೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಹಿಂದೆಂದಿಗಿಂತಲೂ ಕಾಲೇಜಿನ ಇತಿಹಾಸದಲ್ಲಿ ಕಲಾ ವಿಭಾಗದಲ್ಲಿ 88% ಫಲಿತಾಂಶವನ್ನು ನಾವು ಪಡೆದಿದ್ದೇವೆ. ವಾಣಿಜ್ಯ ವಿಭಾಗದಲ್ಲಿ 96% ನಾವು ಫಲಿತಾಂಶವನ್ನು ಈ ವರ್ಷ ಪಡೆದಿದ್ದೇವೆ. ವಿಜ್ಞಾನ ವಿಭಾಗದಲ್ಲಿ 84% ಫಲಿತಾಂಶವನ್ನು ನಾವು ಪಡೆದಿದ್ದೇವೆ. ಒಟ್ಟಾರೆ ಈ ವರ್ಷದ ಕಾಲೇಜಿನ ಒಟ್ಟು ಫಲಿತಾಂಶ 90% ಆಗಿದೆ. ಇದು ನಮಗೇನೇನು ಸೂಚಿಸುತ್ತದೆ ಅಂದರೆ, ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ನುರಿತ ಅನುಭವಿ ಶಿಕ್ಷಕರ ವರ್ಗ ತಮ್ಮ ತನು ಮನ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದ ಮುಖಾಂತರವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನು ಇರುತ್ತಿರುವುದರಿಂದ ಈ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸುಮಾರು 6 ವಿಷಯಗಳ ಉಪನ್ಯಾಸಕರದ್ದು ಈ ವರ್ಷ 100ಕ್ಕೆ 100ರಷ್ಟು ಫಲಿತಾಂಶ ಆಗಿರುವುದು ಅತ್ಯಂತ ಒಂದು ಅಭಿನಂದನವಾಗಿರ್ತಕ್ಕಂಥ ಕಾರ್ಯ ಅಂಥೇಳಿ ನಾನು ಇಲ್ಲಿ ಭಾವಿಸ್ತೇನೆ. ಅಷ್ಟೇ ಅಲ್ಲದೇ ಈ ಕಾಲೇಜು ಪ್ರಾರಂಭವಾಗಿ ಈ 19 ವರ್ಷದಲ್ಲಿ ಅತಿ ಹೆಚ್ಚು ಫಲಿತಾಂಶ ಅಂದರೆ 100ಕ್ಕೆ 97ರಷ್ಟು ಫಲಿತಾಂಶವನ್ನು ಮಾಡಿ ಹಿಂದೆಂದೂ ಮಾಡದೇ ಇರತಕ್ಕಂಥ ಹೆಚ್ಚು ಫಲಿತಾಂಶವನ್ನು ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ತುತ್ಯಾರ್ಹ ಮತ್ತು ಅಭಿನಂದನವಾಗಿರ್ತಕ್ಕಂಥ ವಿಷಯ ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಈ ವರ್ಷ ನಮ್ಮ ಕಾಲೇಜಿಗೆ ಪ್ರಥಮ PUCಯ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದಾವೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಸಂಬಂಧಿಕರ, ನಿಮ್ಮ ಮಕ್ಕಳ SLC ಪಾಸ್ ಆದ ನಂತರ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳ ದಾಖಲಾತಿಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯವಿರ್ತಕ್ಕಂಥ ಕೋರ್ಸುಗಳು ಯಾವ್ಯಾವು ಅಂತಂದರೆ ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗ. ಕಲಾ ವಿಭಾಗದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳು ವಿಷಯಗಳಿದ್ದಾವೆ. ವಾಣಿಜ್ಯ ಶಾಸ್ತ್ರದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರಗಳು ವಿಷಯಗಳನ್ನು ನಾವು ಬೋಧನೆ ಮಾಡ್ತೇವೆ. ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿಯೂ ಸಹಿತ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ. ಅದರ ಜೊತೆಗೆ ಹೋದ ವರ್ಷದಿಂದ ಜೀವಶಾಸ್ತ್ರದ ಬದಲಾಗಿ ಗಣಕ ವಿಜ್ಞಾನವನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಇದು ಗ್ರಾಮೀಣ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವರದಾನ ಅಂತೇಳಿ ನಾನು ತಮ್ಮ ಮುಖಾಂತರವಾಗಿ ಹೇಳಲಿಕ್ಕೆ ಇಚ್ಛಪಡ್ತದೆ. ನಮ್ಮಲ್ಲಿ ಉತ್ತಮ ಪ್ರೊಜೆಕ್ಟರ್ ಆಧಾರಿತವಾಗಿರ್ತಕ್ಕಂಥ ಪಾಠ ಬೋಧನೆ, ಉತ್ತಮ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಇಂಟ್ರಾಕ್ಟಿವ್ ಬೋರ್ಡ್ ಮುಖಾಂತರವಾಗಿ, ಸ್ಮಾರ್ಟ್ ಕ್ಲಾಸ್ ಮುಖಾಂತರವಾಗಿ ತಮಗೆ ಪಾಠ ಬೋಧನೆಯನ್ನು ನಾವು ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯದ ವ್ಯವಸ್ಥೆ ಇದೆ, ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯ ಇದೆ, ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳಿದ್ದಾವೆ. ಅದರ ಜೊತೆಗೆ
ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಪೀಸ್ ಆ ಸಂಸ್ಥೆ ಮುಖಾಂತರವಾಗಿ ಇಲಾಖೆ ಉಚಿತವಾಗಿ ಅವರಿಗೆ CET ಮತ್ತು ನೀಟ್ ಪರೀಕ್ಷೆ ಕುರಿತು ಉಚಿತವಾಗಿರ್ತಕ್ಕಂಥ ತರಬೇತಿ ದಿನಂಪ್ರತಿ ನಡೆಯುತ್ತೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಪ್ರತಿ ವಾರ CET ಮಾಕ್ ಟೆಸ್ಟ್ಗಳಿರ್ಬೋದು, ವಿಶೇಷವಾಗಿರ್ತಕ್ಕಂಥ ತರಗತಿಗಳು ವಾರದ ಅಂತ್ಯದಲ್ಲಿ ನಡೀತವೆ, ಉಚಿತವಾಗಿರ್ತಕ್ಕಂಥ ತರಬೇತಿಗಳು. ಅದರ ಜೊತೆಗೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಿಷ್ಯ ವೇತನ ಸೌಲಭ್ಯಗಳು ಸಹಿತ ಇದೆ. ಮಕ್ಕಳ ವ್ಯಕ್ತಿತ್ವ ವಿಕಸನ ಇರಬಹುದು, ಕ್ರೀಡೆ ಇರಬಹುದು, ಯೋಗಾಸನ ಇರಬಹುದು, ಅದರ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಅಂತ ಕ್ಲಾಸ್ಗಳಿರ್ಬೋದು, ಯೋಗಾಸನದಂಥ ಕ್ಲಾಸ್ಗಳಿರ್ಬೋದು. ಅದರ ಜೊತೆಗೆ ಹಲವಾರು ವ್ಯಕ್ತಿತ್ವ ವಿಕಸನದ ಶಿಬಿರಗಳು ನಮ್ಮಲ್ಲಿ ನಾವು ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ಕಾಲೇಜಿನಲ್ಲಿ NSS ಘಟಕ ಇದೆ, ಇಕೋ ಕ್ಲಬ್ ಘಟಕ ಇದೆ, ರೋವರ್ ರೇಂಜರ್ ಘಟಕಗಳಿದ್ದಾವೆ, ರೆಡ್ ಕ್ರಾಸ್ ಘಟಕಗಳಿದ್ದಾವೆ. ಇವು ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ವರ್ಷದಲ್ಲಿ ನಾವು ಕಲಿಸಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಂತ್ಲಿ ಟೆಸ್ಟ್ ಘಟಕ ಪರೀಕ್ಷೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪಾಠ ಬೋಧನೆ ಇರಬಹುದು, ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳು ಮಾಡ್ತಾ ಬರ್ತಾ ಇದ್ದಾರೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಹಿತ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ಕ್ರೀಡೆಯಲ್ಲಿ ಹೋದ ವರ್ಷ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿಯೂ ಸಹಿತ ಭಾಗವಹಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲೂ ಸಹಿತ ರಾಜ್ಯ ಮಟ್ಟದಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು, ವಿಚಾರ ಸಂಕಿರಣಗಳಿರ್ಬೋದು, ಮತ್ತು ವರ್ಷದಲ್ಲಿ ಒಂದು ಬಾರಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಆತ್ಮೀಯ ಪಾಲಕ ಬಂಧುಗಳೇ, ತಮ್ಮಲ್ಲಿ ಈ ಮುಖಾಂತರವಾಗಿ ವಿನಂತಿಸಿಕೊಳ್ಳುವುದೇನೆಂತಂದರೆ, ಈ 2026-27ನೇ ಸಾಲಿನಲ್ಲಿ ಪ್ರಥಮ PUC ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ತಮ್ಮ ಪಾತ್ರ ಮಹತ್ವದ್ದಾಗಿದೆ. ಯಾಕೆಂದರೆ ಇದು ನಿಮ್ಮೂರಿನ ಸಂಸ್ಥೆ, ಇದು ನಿಮ್ಮ ಸಂಸ್ಥೆ, ಇದು ಇನ್ನಷ್ಟು ಹೆಮ್ಮರವಾಗಿ ಬೆಳಿಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಅದಕ್ಕಾಗಿ ಇದು ತಮ್ಮದೇ ಸಂಸ್ಥೆ ಎಂದು ತಿಳಿದುಕೊಂಡು ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ದಾಖಲು ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಈ ಮುಖಾಂತರವಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.